ಬಿಗ್ ಬಾಸ್ ಕನ್ನಡ ಸೀಸನ್ 11 ಫ್ರೆಂಡ್ ಬಿಗ್ ಬಾಸ್ ಟೋಟಲ್ ಆಗಿ ಕೊನೆ ಹಂತಕ್ಕೆ ಬಂದಿದೆ. ಒಂದು ಲೆಕ್ಕಕ್ಕೆ ಹೇಳೋದಾದರೆ ಫ್ರೆಂಡ್ 2024ರಿಂದ 2025ಕ್ಕೆ ನಾವು ಕಾಲಿಟ್ಟು ಒಂದು ವಾರ ಇದೆ ಫ್ರೆಂಡ್ ಟೋಟಲ್ ಆಗಿ ಬಿಗ್ ಬಾಸ್ನಲ್ಲಿ ಯಾರು ಎಷ್ಟು ಪರ್ಸೆಂಟ್ ಹೈಯೆಸ್ಟ್ ಆಗಿ ವೋಟಿಂಗ್ ತಗೊಂಡಿದ್ದಾರೆ ಅನ್ನೋದು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಹಾಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಿರಲ್ಲ, ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ನೀವು ನನ್ನ ಒಂದು ವಿಡಿಯೋ ನೋಟಿಫಿಕೇಷನ್ಗೆ ಬೇಗ ಬಂದು ತಲುಪುತ್ತೆ ಫ್ರೆಂಡ್ ಟೋಟಲ್ ಆಗಿ ಮೊದಲಿಗೆ ಬಿಗ್ ಬಾಸ್ ಸ್ಟಾರ್ಟಿಂಗ್ ಆದಾಗ ತುಂಬಾ ಕ್ರೇಜ್ ಆಯಿತು ತುಂಬಾ ಕ್ರೇಜ್ ಆಯಿತು. ಆಮೇಲೆ ಒಂದು 2 ವಾರ ಫುಲ್ಲು ಇಂಟ್ರೆಸ್ಟ್ ಆಗಿರುತ್ತೆ. ಯಾಕಪ್ಪ ಅಂದರೆ ಸ್ವಲ್ಪ ಜಗಳ ಪಗಳ, ಆಮೇಲೆ ಜಗದೀಶ್ ಅವರು ಸ್ವಲ್ಪ ಲಾಯರ್ ಜಗದೀಶ್ ಅವರು ಸ್ವಲ್ಪ ಕಿಮಿಕು ಅನ್ನೋದು ಕ್ರೇಜ್ ಇತ್ತು. ಯಾವಾಗ ಲಾಯರ್ ಜಗದೀಶ್ ಹೋದರು ಅಲ್ಲಿಂದ ಬಿಗ್ ಬಾಸ್ ಮನೆಗೆ ಸ್ವಲ್ಪ ಕಳೆ ಕಳ್ಕೊಂತು. ಅಲ್ಲಿಂದ ಸೀದಾ ಯಾವಾಗ ಲಮಣಿ ಹನುಮಂತ ಅವ್ರು ಬಂದಾಗ ಸ್ವಲ್ಪ ಕ್ರೇಜ್ ಆಯಿತು. ಉತ್ತರ ಕರ್ನಾಟಕ ಜನಕ್ಕೆ ಸ್ವಲ್ಪ ಎಲ್ಲೋ ಮಟ್ಟ ಖುಷಿ ಆಯಿತು ಎಲ್ಲರೂ ಕೂಡ ಶ್ರೀಮಂತ ಆದರೆ ಇವನು ಬಡವ ವ್ಯಕ್ತಿ ಒಬ್ಬನೇ. ನನಗೆ ಅನಿಸುತ್ತೆ ಇದರಲ್ಲಿ ಅಷ್ಟು ಒಂದು ಲೆವೆಲ್ಗಿದ್ದರೆ ಹನುಮಂತ ಲಮಣಿ ಅವರು ಸ್ವಲ್ಪ ಅತಿ ಬಡವರು. ಇದರಲ್ಲಿ ಟೋಟಲ್ಲಾಗಿ ಹೈಯೆಸ್ಟಾಗಿ ನಂಬರ್ ಯಾರಿಗೆ ಹೈಯೆಸ್ಟಾಗಿ ವೋಟಿಂಗ್ ಆಗಿದೆ ಅನ್ನು ನೋಡಿದರೆ ಆದರೆ ನಾನು ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿರೋ ಪೈಕಿ ಟೋಟಲ್ ಆಗಿ 41% ಒಬ್ಬನಿಗೆ ಇದೆ ಒಬ್ಬನಿಗೆ 41%. ಅಷ್ಟು ಜನರಲ್ಲಿ ಒಬ್ಬನಿಗೆ 41%. ಯಾರಪ್ಪ ಅಂದರೆ ನಿಮಗೆ ಗೊತ್ತು ಕೂಡ, ಆ ವ್ಯಕ್ತಿ ಯಾರಂತ ನಿಮಗೆ ಗೊತ್ತು. ಟೋಟಲ್ ಆಗಿ ಹನುಮಂತ ಲಮಣಿಯವ್ರಿಗೆ 41% ವೋಟಿಂಗ್ ಆಗಿದೆ ನನಗನ್ಸುತ್ತೆ ಆಲ್ರೆಡಿ ಇವರೇ ವಿನ್ ಆಗೋದು ಡೌಟೇ ಇಲ್ಲ. ವಿನ್ ಆಗೋದು ಪಕ್ಕಾ ಇವರೇ 100%. ಯಾಕಂದರೆ ಇಡೀ ಕರ್ನಾಟಕನೇ ಇವ್ರಿಗೆ ಆಶೀರ್ವಾದ ಅಂತ ಮಾಡುತ್ತೆ ಅನ್ನೋದು ಕೂಡ ನನಗೆ ಕನ್ಫರ್ಮ್ ಆಗಿದೆ ಆಲ್ರೆಡಿ. 41% ಅಂದರೆ ಟೋಟಲಾಗಿ ಎಲ್ಲರಿಗಿಂತೂ ಇವರೇ ಎಷ್ಟು ಒಂದು ಅರ್ಥ ಇವರಿಗೆ ಓಟಪ್ಪ. ಒಂದು 100 ಜನ ಓಟಕ್ಕೆ 40 ಓಟ್ ಇವ್ರದೇ 40 ಎಲ್ಲರಿಗೂ ಡಿವೈಡ್ ಮಾಡ್ಬೇಕಂದ್ರೆ ನನಗನ್ಸುತ್ತೆ ಹನುಮಂತ ಲಮಣಿಯವರೇ ವಿನ್ ಆಗ್ತಾರೆ. ಇದು ಸೀಸನ್ 11 ಇದೇ ವಿನ್ ಆಗ್ತಾರೆ ಅಂತ ಕನ್ಫರ್ಮ್ ಇದೆ. ನೋಡೋಣ ಫ್ರೆಂಡ್ ಏನಾಗುತ್ತೆ ರಿಸಲ್ಟು ಬರಲಿ, ಕಾಯೋಣ. ಇನ್ನು ಕೆಲವೇ ವಾರ ಆದಮೇಲೆ ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್ ಏನು ಅಂತ. ಹಾಗೆ ನಿಮಗೆ ಯಾವ ಕಂಟೆಸ್ಟೆಂಟ್ಸ್ ಇಷ್ಟ ಅನ್ನೋದು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಈ ವಿಡಿಯೋನ ನಿಮ್ಮೊಂದು ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಹೇಳಿ ಏನು ಮಾಡ್ತೀವಿ ಮತ್ತೆ ಅಂತ ತಿಳಿಸಿ. ಟೇಕ್ ಕೇರ್, ಬಾಯ್.